ಇಂಡಿಯಾ ಸ್ಟೂಡೆಂಟ್ಸ್, ಇವತ್ತು ನಾನು ಸ್ವಲ್ಪ ಸ್ಪೆಷಲ್ ಪ್ರಾಬ್ಲಮ್ಸ್ ಇದೆ 1 ಮಾರ್ಕ್ಸ್ಗೆ ಸಂಬಂಧಪಟ್ಟಾಗಿ ಆ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೇನೆ. ಮತ್ತು ಫ್ಯೂಚರಲ್ಲಿ ಸಹ ಲೈವ್ ಕ್ಲಾಸಸ್ ಇನ್ನೂ ಭಾಳಷ್ಟು ನಿಮಗೆ ಸ್ಪೆಷಲ್ ಕರ್ನಾಟಕ CET ರಿಲೇಟೆಡ್ ಏನು ಎಕ್ಸಾಮಿಗೆ 1 ಮಾರ್ಕ್ಸ್ ಬರುತ್ತೋ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 1 ಮಾರ್ಕ್ಸ್ ಭಾಳಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಯಾವ ವಿದ್ಯಾರ್ಥಿ 100ನ ಸ್ಕೋರ್ ಮಾಡಬೇಕಂತ ಇದಿರು ಆ ವಿದ್ಯಾರ್ಥಿಗಳಿಗಾಗಿ. ಸೊ ಸ್ಪೆಷಲ್ ಪ್ರಾಬ್ಲಮ್ಸ್ ಇದೆ ನೋಡಿ. A ಈಸ್ ಅ 3x4 ಮ್ಯಾಟ್ರಿಕ್ಸ್ ಅಂತ ಇದೆ, ಅಂದರೆ ಒಂದು ಮ್ಯಾಟ್ರಿಕ್ಸ್ ಇದೆ A ಅಂತ. ಓಕೆ, ಆ ಮ್ಯಾಟ್ರಿಕ್ಸ್ ಆರ್ಡರ್ ಏನಂದ್ರೆ 3x4 ಇದೆ. B ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಸಚ್ ದ್ಯಾಟ್ A' B ಮತ್ತು B' ಪಾಸಿಬಲ್ ಇದೆ ಅಂತಂದರೆ ಒಂದು ಹೇಳ್ತಾ ಇದ್ದೀನಿ. ಎರಡು ಮ್ಯಾಟ್ರಿಕ್ಸ್ ಒಂದು ವೇಳೆ ನೀವು ಮಲ್ಟಿಪ್ಲೈ ಮಾಡಬೇಕಂದ್ರೆ ಕಂಡೀಷನ್ಸ್ ಹೇಳ್ತಾ ಇದ್ದೀನಿ. ಸಪೋಸ್ ಇದು M ಇಂಟು N ಅಂತ ಇದ್ದು, ಓಕೆ, ಇಲ್ಲಿ M ಇಂಟು N ಇದ್ದು ಇವೆರಡು ಮ್ಯಾಟ್ರಿಕ್ಸ್ ಒಂದು ವೇಳೆ ನಿಮಗೆ ಮಲ್ಟಿಪ್ಲೈ ಆಗಬೇಕಂದ್ರೆ ಇವೆರಡು ಸೇಮ್ ಇರಲೇಬೇಕಂತ. ಅಂದರೆ ಇದು P ಇಂಟು Q ಅಂದ್ಕೊಳ್ಳಿ, ಇದು P ಇಂಟು Q ಅಂತ ಬರೀತಾ ಇದ್ದೀನಿ. ಇಫ್ ಆ್ಯಂಡ್ ಓನ್ಲಿ ಇಫ್ N ಈಸ್ ಈಕ್ವಲ್ ಟು Q ದೆನ್ ಓನ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪಾಸಿಬಲ್. ಇನ್ನೊಂದು ಬರೀತಾ ಇದೆ ನೋಡಿ. ಒಂದು ವೇಳೆ D ಮತ್ತು C ಮಲ್ಟಿಪ್ಲೈ ಮಾಡಬೇಕಂದ್ರೆ ಇದ್ರ ಆರ್ಡರ್ ಒಂದು ವೇಳೆ M ಇಂಟು N ಇತ್ತು, ಓಕೆ, ಇದರ ಆರ್ಡರ್ ಒಂದು ವೇಳೆ X ಇಂಟು Y ಆಗಿದ್ದರೆ, ಓಕೆ, X ಬೈ Y ಆದರೆ ಈ ಎರಡು ಈಕ್ವಲ್ ಆದರೆ ಮಾತ್ರ ಮಲ್ಟಿಪ್ಲಿಕೇಶನ್ ಪಾಸಿಬಲ್, ಇಲ್ಲಾಂದರೆ ಮಲ್ಟಿಪ್ಲಿಕೇಶನ್ ಸಾಧ್ಯನೇ ಇಲ್ಲ. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಓಕೆ, ಸೊ ಅಂದರೆ ಎರಡು ಮ್ಯಾಟ್ರಿಕ್ಸ್ ಒಂದು ವೇಳೆ ನಾ 2 3 4 5 ಅಂತ ಬರ್ತಿದೆ ಅಂತಂದರೆ ಇದು 2 ಇಂಟು 2 ಮ್ಯಾಟ್ರಿಕ್ಸ್ ಇದೆ. ಇನ್ನೊಂದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಅಂದರೆ, ಓಕೆ, ಫಾರ್ ಎಕ್ಸಾಂಪಲ್ 4 5 6 1 2 3 ಅಂತ ಇದು. ಇದ್ರದ್ದು ಏನಾಗುತ್ತೆ ಆರ್ಡರ್ ಚೆಕ್ ಮಾಡಿ. 2 ರೋ ಇದೆ ಮತ್ತು ಆಮೇಲೆ 3 ಕಾಲಮ್ ಇದೆ. ಇಲ್ಲಿ 2 ಇದೆ, ಇಲ್ಲಿನೂ 2 ಇದೆ, ಅಂದರೆ ಪಾಸಿಬಲ್ ಇದೆ, ಮಲ್ಟಿಪ್ಲಿಕೇಶನ್ ನಾವು ಮಾಡ್ಬೋದು, ಇಲ್ಲಾಂದರೆ ಮಲ್ಟಿಪ್ಲಿಕೇಶನ್ ಸಾಧ್ಯನೇ ಇಲ್ಲ. ಇದು ನಮಗೆ ಗೊತ್ತಾಗಬೇಕಾದಂಥ ಮೇನ್ ಕಾನ್ಸೆಪ್ಟ್. ಸೊ ಇಲ್ಲಿ ನೋಡ್ಬೋದು, A ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, B ಇಸ್ ಅ ಮ್ಯಾಟ್ರಿಕ್ಸ್ ಸಚ್ ದ್ಯಾಟ್ A' B ಅಂತ ಇದೆ. A' B ಅಂತಂದರೆ ಏನಾಗುತ್ತಪ್ಪ, AB ಅಂತಂದರೆ ಏನಾಗುತ್ತೆ, AB 3 ಇಂಟು 4 ಮ್ಯಾಟ್ರಿಕ್ಸ್. ನೀವು ರೋ ಟು ಕಾಲಮ್ ಚೇಂಜ್ ಮಾಡಿದ್ರೆ ನಮಗೆ ಅದು 4 ಇಂಟು 3 ಬರುತ್ತೆ. A' ಅಂದರೆ ಇದು ಚೇಂಜ್ ಆಗುತ್ತೆ, 4 ಇಂಟು 3 ಆಗುತ್ತೆ. ಸೊ ಇದು ಸಪೋಸ್ ಇದು P ಇಂಟು Q ಅಂತ ಆಗಿರಲಿ, ಒಂದು ವೇಳೆ ಇದು ಮಲ್ಟಿಪ್ಲಿಕೇಶನ್ ಆಗಿದೆ ಅಂತಂದರೆ ಇವೆರಡು ಈಕ್ವಲ್ ಆಗಿರಲೇಬೇಕಾ. ಸೊ ಅಂದರೆ ಏನು ಅನ್ಬೋದು, P ಈಕ್ವಲ್ ಟು 3 ಅಂತ ಅನ್ಬೋದು. ಅಂದರೆ ನನಗೆ B ರೋ ನಂಬರ್ ಗೊತ್ತಾಯಿತು 3 ಅಂತ. ಮತ್ತು ಅದೇ ರೀತಿ BA' ಅಂತಂದರೆ ಏನು, PA' ಅಂದರೆ B ಏನಾಗುತ್ತೆ, ಆ್ಯಕ್ಚುಲಿ B ಏನಿದೆ P ಇಂಟು Q ಅಂತ ಇದೆ. ಓಕೆ, ನಾನು ಮೊದಲೇ ಬರೆದಿದ್ದೀನಿ. A' ಏನಾಗುತ್ತೆ, A' ಅಂದರೆ ನಾವೇನು ಬರಿಬೋದು ಇಲ್ಲಿ, ಆ್ಯಕ್ಚುಲಿ A ಅಂದರೆ 3 ಇಂಟು 4 ಅಂದರೆ A' ಅಂದರೆ ಇಲ್ಲಿ 4 ಇಂಟು 3 ಅಂತ ಬರಿಬೋದು. ಇವೆರಡು ಈಕ್ವಲ್ ಆದರೆ ಮಾತ್ರ ಮಲ್ಟಿಪ್ಲಿಕೇಶನ್ ಪಾಸಿಬಲ್. ಅಂದರೆ Q ಮಸ್ಟ್ ಬಿ ಈಸ್ ಈಕ್ವಲ್ ಟು 3 ಅಂತ, ಸಾರಿ 4 ಅಂತ ಅರ್ಥ. ಅಂದರೆ ನನಗೇನು ಗೊತ್ತಾಯ್ತು ಅಂದರೆ P ಇಂಟು Q ಅಂತಂದರೆ ಏನು ಬರಿಬೋದು, ಇಲ್ಲಿ ಒಂದು B ಮ್ಯಾಟ್ರಿಕ್ಸ್ ಇದೆ, ಅದು P ಇಂಟು Q ಅಂತ ಏನು ಬರಿಬೋದು. B ಏನಿದೆ ಮ್ಯಾಟ್ರಿಕ್ಸ್ P, ವಾಟ್ ಈಸ್ ವ್ಯಾಲ್ಯೂ ಹಿಯರ್, P 3 ಆ್ಯಂಡ್ Q ವ್ಯಾಲ್ಯೂ ಈಸ್ 4, ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್. ಅಂದರೆ ಆರ್ಡರ್ ಆಫ್ B ಏನು ಅನ್ಬೋದು 3/4 ಅಂತ ನಾವು ಈಸಿಲಿ ಈ ರೀತಿ ಬರ್ಕೋಬೋದು. ಅರ್ಥ ಆಗ್ತದೆ ಅನ್ಕೋದು. ಇಸ್ ವೆರಿ ಸಿಂಪಲ್ ಇಟ್ ಈಸ್. ಓಕೆ, ಅರ್ಥ ಆಯ್ತಾ. A ಮತ್ತು A' ನೀವು ಮಾಡಿದಾಗ ಇವೆಲ್ಲ ಅದ್ರ ಬದಲಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀನಿ. A ಒಂದು ಮ್ಯಾಟ್ರಿಕ್ಸ್ ಇದೆ, ಓಕೆ, 1 2 3 4 5 6 ಅಂತ ಬರ್ತಾ ಇದ್ದೀನಿ. ಇಲ್ಲಿ 2 ರೋ ಇವೆ ಮತ್ತು ಕಾಲಮ್ ನೋಡಿ 1 2 3 ಅಂತ ಇದೆ. A' ಮಾಡಿ ನೋಡಿ, ಇದೇನಾಗುತ್ತೆ, A' ಮಾಡಿದಾಗ ಏನು ಬರಿಬೋದು ಇದನ್ನು, ಇದು ಕಾಲಮ್ ಇದೆ, ರೋ ಆಗುತ್ತೆ, 2 5 ಆಗುತ್ತೆ, 3 6 ಆಗುತ್ತೆ. ಇದು ಆರ್ಡರ್ ಹೇಳಿ 1 2 3 ಆರ್ಡರ್ ಇದೆ, ಕಾಲಮ್ ಎಷ್ಟು 2 ಇದೆ ನೋಡಿ, ಇದು ಚೇಂಜ್ ಆಗುತ್ತೆ. ಅಂದರೆ A ಮತ್ತು A'ಗೂ Aಗೆ ಮತ್ತು A' ಏನು ಸಂಬಂಧ, ಏನು ಡಿಫ್ರೆನ್ಸ್ ಏನಂದರೆ A ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ 2 ಇಂಟು 3 ಆದರೆ A' ಏನಾಗುತ್ತೆ 3 ಇಂಟು 2 ಆಗುತ್ತೆ. ಇದೇ ಥರ ನಡುವಿನ ಡಿಫ್ರೆನ್ಸ್. ಅದೇ ಕಾರಣದಿಂದಾಗಿ ನಾನಿಲ್ಲಿ ಒಂದು ವೇಳೆ ಇದನ್ನು A' ಅಂದರೆ ಇದು 3 4 ಅಂದರೆ A' ಅಂದರೆ 4 3 ಆಗುತ್ತೆ. ಇದು ಪೀಕ್ ಅಂತ ಬರ್ತಿದ್ದೇನೆ. ಆವಾಗ P ಮತ್ತು ಎರಡು ಸೇಮ್ ಇದ್ದಾಗ ಮಾತ್ರ ಪಾಸಿಬಲ್, ಅಂದರೆ P ಈಕ್ವಲ್ ಟು 3. ಓಕೆ, B ಈಸ್ ಅ P ಇಂಟು Q, P/Q ಅಂತ ತೆಗೆದುಕೊಂಡಿದ್ದೇನೆ. A' ಮೀನ್ಸ್ 4/3, Q ಆ್ಯಂಡ್ 4 ಮಸ್ಟ್ ಬಿ ಬೋತ್ ಆರ್ ಈಕ್ವಲ್, ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್. ಓಕೆ, ಸೊ ವಿ ಗಾಟ್ P ವ್ಯಾಲ್ಯೂ ಆ್ಯಂಡ್ ವಿ ಗಾಟ್ Q ವ್ಯಾಲ್ಯೂ. ಸೊ ವಾಟ್ ಈಸ್ ಯರ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಇಸ್ 3/4 ಅಂತ. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಇದು ಸ್ವಲ್ಪ ಪಿಕ್ಯುಲರ್ ಆ್ಯಂಡ್ ಯುನಿಕ್ ಪ್ರಾಬ್ಲಮ್ ಇದೆ, ಈ ರೀತಿ ಸಹ ಕೇಳ್ಬೋದು ಎಕ್ಸಾಮ್ಗೆ 1 ಮಾರ್ಕ್ಸ್ಗೆ. ಇನ್ನೊಂದು ನೋಡಿ, ಇದು ಬಹಳ ಸ್ಪೆಷಲ್ ಪ್ರಾಬ್ಲಮ್ ಇದೆ. ವಾಟ್ ಈಸ್ ನಂಬರ್ ಆಫ್ ಪಾಸಿಬಲ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ ಇದೆ. ಆರ್ಡರ್ 3 ಅಂದರೆ ಏನಾಗುತ್ತಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಆರ್ಡರ್ 3 ಅಂದರೆ ಟೋಟಲಿ 3 ಅಂದರೆ 3/3 ಅಂತ. ಅಂದರೆ ಎಷ್ಟು ಪಾಸಿಬಲ್ ಇದೆ, 1 2 3 4 5 6 7 8 9 3/3 ಅಂತ ನಾವು ಅನ್ಬೋದು. ಆ್ಯಂಡ್ ಈಚ್ ಎಂಟ್ರಿ ಇಸ್ ಫಿಲ್ಡ್ ಬೈ 0 or 1. ದಿಸ್ ಕ್ಯಾನ್ ಬಿ ಫಿಲ್ಡ್ ಬೈ 0 or 1. ಅಂದರೆ ದಿಸ್ ಈಸ್ ಪಾಸಿಬಲ್ ಬೈ 2 ways. ದಿಸ್ ಕ್ಯಾನ್ ಬಿ ಫಿಲ್ಡ್ ಬೈ 2 ways. And here each and every here, okay, space will be filled by here 2 ways, either 0 1 0 1 0 1 0 like this. How many possible are there? Total 2 possibles are there everywhere here. It means what, 2 possible
2 possible, 2 possible. So like this I can write here 6, 2, 2, 2. So like this I can write. So total here 2 to the power of 9 is possible. So I can write here 512. Okay, the matrix here, what is the number of possible square matrix? 512 possible numbers are possible. Okay, with each entries of 0 or 1 ಅಂತ ಅರ್ಥ. ಓಕೆ, ಇದು ಅರ್ಥ ಆಯ್ತು ಅನ್ಕೋತಾಯಿದ್ದೀನಿ. ಇದೊಂದು ಸ್ಪೆಷಲ್ ಪ್ರಾಬ್ಲಮ್ ಇತ್ತು. ಈಗ ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ 2014 to 20ನಲ್ಲಿ ಬಂದಿರುವಂಥ ಯಾವ್ಯಾವ ಪ್ರಾಬ್ಲಮ್ ಬಂದಿದೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತೇನೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಅದೊಂದು ಕೊನೆಯ ಪಾರ್ಟ್ 1 ಆಗಿರುತ್ತೆ. ಯೂಸಲಿ ನಾನು ಎಲ್ಲ ಚಾಪ್ಟರ್ಸ್ನ ಇದೇ ರೀತಿ ಮಾಡ್ತೇನೆ. ಇದರಿಂದ ಕಲಿಯೋದ್ರಿಂದ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಇದಾದ ನಂತರ ನಿಮಗೊಂದು ಪರ್ಫೆಕ್ಟ್ ನಾನು ನಿಮಗೊಂದು PDF ಪ್ರೊವೈಡ್ ಮಾಡ್ತೇನೆ. ಅಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.